ಅಣ್ಣ ಹಿಂಗ್ ಶೂಟಿಂಗ್ ಅಂದ್ರೆ ಸಾಕು, ಮನೆ ಮಠ ಹೆಂಡತಿ ಮಕ್ಳು ಯಾರು ಬೇಡ. ಹೋಗಿ 2 ತಿಂಗಳಾತು, ಇವತ್ತು ನಾಳೆನೋ ಬರ್ಬೋದು. ಬರ್ತಾ ಏನ್ ತರ್ತಾರಂತೆ? ಸೈಕಲ್ ನೆಟ್ಟಂದ್ರೆ ಸಾಕು ಬೇಡ. ಯಾಕಂಟಿ? ಮತ್ತೇನೇನು ರೀ, ಶೂಟಿಂಗ್ ಹೋಗಿರ್ತೀರಾ, ಅವಾಗ ಬಂದ್ ಹೋಗಿ ಅಂತ ಹೇಳಿದ್ದೆ, ಬಂದೇ ಇಲ್ಲ. ಕಾರ್ ಬರ ಬರ್ದಿರೋಷ್ಟು ದೂರ ಐತೆ. ಮಂಜು, ಅಲ್ಲಿ ಸಮುದ್ರ ತುಂಬಾ ಚೆನ್ನಾಗಿದೆ. ನಾನೋಡಿನಲಿಯುವ ಕಾರವಾರ ಅಂತ ಹಾಡ್ ಹೇಳ್ತಾ ಯಾವ್ದಾದ್ರು ಹುಡುಗಿಗ್ ಪಟಾಯಿಸ್ಕೊಂಡ್ರು ಹೇಗೋ. ವೇದ, ನೀನ್ ಬರ್ತಾ ಬರ್ತಾ ಶುದ್ಧ ತರ್ಲೆ ಆಗ್ತಾ ಇದೀಯಾ. ತರ್ಲೆಲ್ಲೂ ಶುದ್ಧತೆ ಇರುತ್ತಾ? ತಮಾಷೆ ಮಾಡ್ದೆ ಆಂಟಿ. ಆದ್ರೂ ನನ್ ಬಂದೆ ಪರಮೇಶ್ವರನ್ ಬಗ್ಗೆ ಏನೆಲ್ಲ ಮಾತಾಡಿದ್ರೆ ನಂಗೆ ಬೇಜಾರಾಗುತ್ತೆ ಗೊತ್ತಾ. ಹಲೋ, ನಾನು ಬಂದೆ ಪರಮೇಶ್ವರ. ಎಲ್ಲಿದ್ದೀರಾ? ಯಾಕೆ ಇಷ್ಟ ದಿನ ಆದ್ರೂ ಬಂದಿಲ್ಲ? ಹೌದಾ? ಏನ್ರಿ ಇಂತ ಸರ್ಪ್ರೈಸ್ ಕೊಟ್ಬಿಟ್ರಿ? ಆಯ್ತಾಯ್ತು, ನನ್ ಬಂದೆ ಪರಮೇಶ್ವರ ಬಂದಿದಾರಂತೆ, ಬಾಗಿಲು ಹತ್ರ ಇದ್ದಾರೆ. ಹಿಂದ್ಗಡೆ ಬಾಗ್ಲ ಮುಂದ್ಗಡೆ ಬಾಗ್ಲ? ಯಾಕ ಅಣ್ಣಯ್ಯ, ನೀನೇನ್ ಯಕ್ಷಗಾನ ಮಹಿಷಾಸುರನೋ ಇಲ್ಲ ಬಯಲಾಟದ ಹಾರ್ಮೋನಿಯಂ ಮೇಷ್ಟ್ರ? ನೀನ್ಯಾಕ ಮನಗ್ತಿದ್ಯಾ? ಅಂಕಲ್, ನೀವು ಡೈರೆಕ್ಟ್ ಕಟಿಂಗ್ ಮಾಡ್ಸಕ್ ದುಡ್ಡು ಕೊಡ್ಲಿಲ್ವಾ? ಏನಮ್ಮ ಹಿಂಗೆ ಹೇಳಿದೆ? ನಮ್ಮ ಡೈರೆಕ್ಟರ್ ತುಂಬಾ ಒಳ್ಳೆಯವರು, ಕಷ್ಟ ಸುಖ ಅಂದ್ರೆ ಸಾಕು ಜೋಬಿಂದ ಕಾಸು ಎತ್ತು ಕೊಡೋರು. ಆದ್ರೆ ನನ್ಗೂ ಅವ್ರಿಗೂ ಫೈಟಿಂಗ್ ಆಗುತ್ತೆ. ಬಾಯಲ್ಲೇ ಫೈಟ್ ಮಾಡೋದು ಈಗ ನೀ ನನ್ನ ಹತ್ರ ಮಾಡಲ್ವಾ ಹಾಗೆ? ಇರ್ರಿ, ಮುಂದೇನಾಯ್ತಂತ ಹೇಳಿ. ದುಡ್ಡು ಸೆಟ್ಲ್ಮೆಂಟ್ ಮಾಡೋವರೆಗೂ ನಾನು ಹಿಂದಕ್ಕೆ ಹೋಗಲ್ಲ, ಕಟಿಂಗ್ ಮಾಡ್ಸಲ್ಲ ಅಂದೆ. ಅವ್ರು ದುಡ್ಡು ಸೆಟ್ಲ್ಮೆಂಟ್ ಮಾಡಿಸ್ಲಿಲ್ಲ, ನಾನು ಕಟಿಂಗು ಮಾಡಿಸ್ಲಿಲ್ಲ. ಇಷ್ಟು ಉದ್ದ ಬೆಳಿತಮ್ಮ. ಅಣ್ಣಯ್ಯ, ಆರಾಮಲ್ಲಿ ನಿನ್ ಕೂದ್ಲಿಗೆ ಮೊಗ್ಗಿನ ಜಡೆ ಹಾಕ್ಬೋದು. ಯಾಕೆ ಹೇಳು? ಸೀರೆ ಸೆಟ್ ಹಾಕ್ಸಿ, ಮನೆ ಮುಂದೆ ಒಂದು ಚಪ್ರನ ಹಾಕ್ಸಿ, ಫಂಕ್ಷನ್ ಮಾಡ್ಬಿಡ. ಕಾರು ಬರ್ತಾ ಖಾರ ಸ್ವೀಟ್ ಎಲ್ಲ ತಂದಿದ್ದೀನಿ, ದಯವಿಟ್ಟು ಈ ಕುರಿ ಮರಿಗೆ ಕೊಟ್ಬಿಡು. ನನಗೆ 3 ದಿವಸ ರೆಸ್ಟ್ ಬೇಕಪ್ಪ. ಆದ್ರೂ ನೀವ್ ಇಷ್ಟು ಉದ್ದ ಕೂದ್ಲು ಬೆಳೆಸೋದು ಚೆನ್ನಾಗಿರಲ್ಲ ರೀ. ಹಿಂದಿಂದ ನೋಡಿದ್ರೆ ಹೆಂಗಸ್ರು ತರ ಕಾಣಿಸ್ತೀರಾ. ಏನಮ್ಮ ಹಿಂಗ್ ಮಾತಾಡ್ಬಿಡ ನೀನು? ಅಮೆರಿಕದಲ್ಲಿ ಬೀಟಲ್ಸ್ ಅಂತ ಒಂದು ಗ್ರೂಪ್ ಇದೆ, ಆ ಗ್ರೂಪ್ ನ ಮೆಂಬರ್ಸ್ ಎಲ್ಲ ಉದ್ದ ಜಡೆ ಬಿಟ್ಕೊಂಡಿರ್ತಾರೆ ಗೊತ್ತಾ? ಅಷ್ಟೇ ಅಂತಕ್ಕೆ ಬಾಂಬೆಲಿ ಓಲೆ ಹಾಕೊಂಡ್ ಗಿಟಾರ್ ಬಾರ್ಸೋರು ಇರ್ತಾರೆ. ವ್ಯತ್ಯಾಸ ಏನಂದ್ರೆ ಅವ್ರು ಫುಟ್ಪಾತ್ ಅಲ್ಲಿ ಬರ್ತಾರೆ. ಏನಿವತ್ತು ಇಷ್ಟು ಘಮ ಘಮ ಅಂತ ಅಡ್ಗೆ ಮಾಡಿದ್ಯಾ? ನಮ್ಮ ಸೆಟ್ಟಲ್ಲೋ ದಿನಾ ಬೆಳಗ್ಗೆ ಆದ್ರೆ ಮೀನ್ ಸಾರೆ, ಪಕ್ಕದಲ್ಲೇ ಸಮುದ್ರ, ಅಲ್ಲೇ ಹಿಡಿಯೋರು, ಪಕ್ಕದಲ್ಲೇ ಬೇಸೋರು, ಅಲ್ಲೇ ಹಿಡಿಯೋರು, ಪಕ್ಕದಲ್ಲೇ ಬೇಸೋರು. ಈ ಏಡಿಕಾಯಿಗಳು ಪಾಪ ಸನ್ಬಾತಿಗೆ ಅಂತ ಮರಳು ಬೆಲ್ ಬಂದು ನಿಂತಿದ್ರೆ ಸಾಕು, ಹಂಗೆ ಹಿಡಿದು ಹಂಗೆ ಬೇಯಿಸ್ಬಿಡೋರು. ವೈಶಾಲಿ, ಎಲ್ಲ ನಿನ್ನ ಗಳಗಂಡ ಗಂಡನ ಹಿಂದೆ ಗಡ ಯಾಕೆ? ಏನೋ ಹೊಸ ಅವತಾರದಲ್ಲಿದಾರಂತೆ. ಬೇರೆ ಹೇಳಿದ್ಲು ಮುಖ ದರ್ಶನ ಮಾಡೋಣ ಅಂತ ಬಂದೆ. ರೀ ವೈಶಾಲಿ, ನಿಮ್ಮನ್ನ ನೋಡ್ಬೇಕಂತೆ. ಎಲ್ಲಿದ್ದಾರೆ? ಲಾಂಗ್ ಜರ್ನಿ ಅಲ್ವಾ, ನಿದ್ದೆ ಮಾಡ್ತಾ ಇದಾರೆ. ನೆನ್ನೆ ಮಲಗಿತ್ತು, ಇವಾಗ ಎದ್ ಬಂದ್ರು ನೋಡಿ. ಸುಲಭ ಅಲ್ಲ. ಲೈಟ್ ಇಟ್ಟಿರ್ತಾರೆ, ಕ್ಯಾಮ್ರಾ ಇಟ್ಟಿರ್ತಾರೆ, ಅದ್ರ ಜೊತೆಗೆ ಲೈಟ್ ಹುಡುಗರು ಬೇರೆ. ಅವರಿಗೋ ಸೋಡಾ ಹಾಕಿರ ಅನ್ನ ತಿನ್ಸಿ 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 ಗ್ಯಾಸ್ ಫಾರ್ಮ್ ಆಗ್ಬಿಟ್ಟಿರುತ್ತೆ. ಫುಲ್ಲು DTS ಎಫೆಕ್ಟೇ. ಮುಚ್ಚಿಬಿಟ್ಟೆ ಕೂತಿದ್ನಮ್ಮ. ಅಂತ ಪರಿಸ್ಥಿತಿಲಿ ಬರೋದು ಎಷ್ಟು ಕಷ್ಟ ಅಂತ ಮನೇಲಿರೋ ಹೆಂಗಸರು ನಿಮ್ಗೇನಮ್ಮ ಗೊತ್ತು? ಸೆಟ್ಟಲ್ಲಿರೋ ಹೆಂಗಸ್ರು ಗೊತ್ತಿರುತ್ತಾ? ಇಲ್ರಿ, ಒಂದ್ ಸ್ವಲ್ಪ ಮುಖ ತೋರ್ಸಿ. ಗೋವಿಂದ ಗೋವಿಂದ ಗೋವಿಂದ. ಲೇ ಪಾರೋ, ಏನೇ ನಿನ್ ಗಂಡ ಕೂದಲು ಬಿಟ್ಕೊಂಡು ಒಳ್ಳೆ ಪೊರ್ಕಿ ತರ ಇದ್ದಾರೆ. ಚೆನ್ನಾಗಿಲ್ವಾ? ನಿನ್ ಗಂಡ ಡೀಸೆಂಟ್ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಈಗ ಇವ್ರು ಈ ತರ ಆಚೆ ಹೋದ್ರೆ ನೋಡಿ ಜನ ಕಲ್ಲು ಹೊಡಿತಾರೆ. ಕಲೆಕ್ಟ್ ಮಾಡಿದ್ರೆ ಮನೆ ಕಟ್ಬೋದು. ಎಂತಕ್ಕೆ ನಮ್ಮ ಮನೆயின் ತರ ಕೂದ್ಲು ಬರಲ್ಲ ನಿಮ್ ಹೊಟ್ಟೆವರಿನ? ನಾವ್ ಅಷ್ಟೆಲ್ಲ ಆರೈಕೆ ಮಾಡ್ತೀವಿ, ನಮ್ ಕೂದ್ಲೆ ಉದ್ದ ಬೆಳೆಯಲ್ಲ. ಇವ್ರ ಕೂದ್ಲು ಹೇಗಿಷ್ಟು ಉದ್ದ ಬೆಳೀತು? ರೇ ಪಿನ್ನು, ತಲೆಯಲ್ಲಿ ಒಳ್ಳೆ ಬುದ್ಧಿ ಇರಬೇಕು, ಒಳ್ಳೆ ಆಲೋಚನೆ ಇರಬೇಕು, ಆಗ ಕೂದಲು ಚೆನ್ನಾಗಿ ಬೆಳೀತಾರೆ. ಅಲ್ಲ ರೀ, ತಲೆಯಲ್ಲಿ ಒಳ್ಳೆ ಗೊಬ್ಬರ ಇರ್ಬೇಕು, ಆಗ ಕೂದಲು ಇನ್ನ ಉದ್ದ ಬೆಳೆಯುತ್ತೆ. ಸಗಣಿ ಇರ್ಬೇಕು ಅಂತ. ವೈಶಾಲಿ, ನಿನಗೆ ಹೇರ್ ಸ್ಟೈಲ್ ಇಷ್ಟ ಆಗಿಲ್ವಾ? ಸ್ವಲ್ಪನೂ ಇಷ್ಟ ಆಗಿಲ್ಲ ಪಾರು. ಮೊದ್ಲದನ್ನ ತಗ್ಸಕ್ ಹೇಳೆ. ನಿನ್ ಕೂದ್ಲಿಗೆ ಕತ್ರಿ ಬೀಳೋ ತರ ಇದೆ. ನನ್ನ ಕೂದಲಿಗೆ ಕತ್ರಿ ಹಾಕೋರು ಯಾರು? ಈ ಕೂದಲನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿದೀನಿ ಗೊತ್ತೇನೋ? ಹಗ್ಲು ರಾತ್ರಿ ನಿದ್ದೆ ಇಲ್ದಲೆ ಎಳೆ ಎಳೆಗೂ ಎಳೆ ಎಳೆಗೂ ಎಳೆ ಎಳೆಗೂ ಎಳೆ ತೆಂಗಿನಕಾಯಿ ಎಣ್ಣೆ ಹಾಕಿದೀನಿ ಕಣ. ನಿದ್ರೆ ಬಿಟ್ರೆ ಕೂದ್ಲು ಬರುತ್ತಾ? ಜಾಂಡೀಸ್ ಬರುತ್ತೆ. ಪಾರು, ಮನೇಲಿ ಗಂಡಸ್ರು ತರ ಇರ್ಬೇಕು, ಹೆಂಗಸ್ರು ತರ ಇರ್ಬೇಕು. ಅಕಸ್ಮಾತ್ ಗಂಡಸ್ರು ಹೆಂಗಸ್ರು ತರ ಜಡೆ ಬಿಟ್ಕೊಂಡು ಮೊಗ್ಗಿನ ಜಡೆ ಹಾಕೊಂಡು ಓಡಾಡ್ತಿದ್ರೆ ನೋಡಿ ಜನ ಪಕ್ಕ ಪಕ್ಕ ಅಂತ ನಗ್ತಾರೆ ಅಂತ ನಿನ್ ಗಂಡಂಗ್ ಹೇಳೆ. ರೇ ಪಿನ್ನು, ನನ್ನ ಕೂದಲು ಮೇಲೆ ಯಾಕೆ ನಿಮ್ಮ ಕಣ್ಣು? ರೇ, ನನ್ನ ಕೂದಲು ನಾನು ಬೆಳೆಸ್ಕೋತೀನ್ರಿ, ನೀವಿಗೇನ್ರಿ ಇದನ್ನ ಬೆಳ್ಸಕ್ಕೆ ಒಂದು ಕಾರಣನೇ ಇದೆ ಕಣ್ರಿ. ಏನಪ್ಪ ಅಂತ ಕಾರಣ? ಗಿನ್ನಿಸ್ ದಾಖಲೆ ಮಾಡ್ಬೇಕು ಅಂತ. ಅದಕ್ಕೆ ಬೇಕಾದಷ್ಟು ವರ್ಷಗಳು ಬೇಕ್ರಿ. ಒಬ್ಬ ಪುರುಷ ತನ್ನ ಕೂದಲು ನೆಲಕ್ಕೆ ತಾಕೋವರೆಗೂ ಬೆಳೆಸಿದ್ರೆ ಅದು ಗಿನ್ನಿಸ್ ರೆಕಾರ್ಡ್ ಆಗುತ್ತೆ. ಈಗಾಗ್ಲೇ ಒಬ್ಬ ಶೂರ 7 ಅಡಿ ಬೆಳೆಸಿ ಆ ದಾಖಲೆಯಲ್ಲಿ ಇದಾನೆ ರೀ.
ಕೂದಲು ಬೆಳ್ಸೋದ್ರಲ್ಲಿ ಏನೇ ಶೂರತ್ವ ಇದೆ. ಈ ವೈಶಾಲಿ ಹೇಳ್ತಾ ಇರೋದು ನಿಜ. ಕೂದಲು ಕಟ್ ಮಾಡಿಸಿ ಟ್ರಿಮ್ ಮಾಡಿಸಿ ಚಂದ ಕಾಣ್ತೀರಾ. ಪಾರು ನಿನ್ಗೇನು ಗೊತ್ತಾಗಲ್ಲ ಬಿಡಮ್ಮ. ನಾನು ಈಗಾಗ್ಲೇ ಕೂದಲು ಬೆಳೆಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀನಿ. ಅಲ್ಲಿ ಯಾರು ಕೂದಲನ್ನ ಚೆನ್ನಾಗಿ ಆರೋಗ್ಯವಾಗಿ ಬೆಳೆಸಿರ್ತಾರೋ ಅದನ್ನ ಚೆಕ್ ಮಾಡಿ ಬಕ್ಕು ತಲೆ ಅಲ್ಲ ಅಂತ ಗೊತ್ತಾದ್ಮೇಲೆ ಬಹುಮಾನ ಕೊಡ್ತಾರೆ. ಅಣ್ಣಯ್ಯ ಮೊದಲನೇ ಬಹುಮಾನ ಮೊತ್ತ ಎಷ್ಟು? 1 ಲಕ್ಷ. ನನ್ನ ಬಹುಮಾನ 50,000 ರೂಪಾಯಿ. ನಿನ್ ತಲೆನೇ ಅಷ್ಟು ಬೆಲೆ ಬೇಡಲ್ಲ. ಹುಚ್ಚನಾಯ್ ಇಲ್ಲಣ್ಣಯ್ಯ, ನನ್ನ ಪಕ್ಕದಲ್ಲೇ 100 ಗ್ರಾಮ್ ಕೂದಲಿಗೆ 150 ರೂಪಾಯಿ. ಸುಮ್ಮನೆ ಕಟಿಂಗ್ ಮಾಡಿಸ್ಬಿಟ್ನಲ್ಲ. ನಿನ್ನ ಕೂದಲು ಹಕ್ಕಿ ಕೊಟ್ರು ಗೂಡು ಕಟ್ಟಲ್ಲ ಕಣ. ಇನ್ನು ನಾನ್ ನಿಮಗೆ ಹೊಳೆ ಹಾಕೋಬೇಡಿ ಅಂತ ಕೇಳಿದಿನ? ಇಲ್ಲ. ದರ ಹಾಕೋಬೇಡಿ ಅಂತ ಕೇಳಿದಿನ? ಇಲ್ಲ. ಒಲೆ ಹಾಕೋಬೇಡಿ ಅಂತ ಕೇಳಿದಿನ? ಇಲ್ಲ. ಶೇವಿಂಗ್ ಮಾಡಿಸ್ಬೇಡಿ ಅಂತ ಕೇಳಿದಿನ? ಕೇಳಿಲ್ಲ ತಾನೆ. ಮತ್ತೆ ಯಾಕೆ ನನ್ನ ವಿಷಯಕ್ಕೆ ತಲೆ ಹಾಕ್ತೀರಾ? ನನ್ನ ತಲೆ ನನ್ನ ಕೂದಲು ಹೆಂಗ ಬೇಕಾದ್ರೆ ಬಳಸ್ಕೋತೀನಿ. ನೀವ್ ಯಾರು ಕೇಳಕ್ಕೆ? ಕರೆಕ್ಟ್ ಆಗಿ ಕೇಳಿದೆ ಅಣ್ಣಯ್ಯ. ಇವತ್ತು ಮೂಡ್ಗೆರೆ ಸಿರ್ತೆ ಅಂತ ಪ್ರೂವ್ ಮಾಡ್ಬಿಟ್ಟೆ. ನನ್ನ ಸಪೋರ್ಟ್ ಮಾಡಿದಕ್ಕೆ ಇವತ್ತು ನಿನಗೆ ನಾನು ಪಾಕೆಟ್ ಮನಿ ಅಂತ 200 ರೂಪಾಯಿ ಕೊಡ್ತೀಯಾ? ಕೊಟ್ಟಿದ್ದೀನಿ ಅಂತ ತಿಳ್ಕೊ ಹೋಗೋಣ. ಯೋಚನೆ ಮಾಡ್ತಾ ನಿಂತಿರೋ. ಏ ಪಾರು, ನೋಡಿ ಇಲ್ಲಿ ಗಂಡ ಹೇಗಿರ್ಬೇಕು, ಹೇಗಿರ್ಬಾರ್ದು, ಹೇಗ್ ಡ್ರೆಸ್ ಹಾಕೋಬೇಕು, ಹೇಗ್ ಡ್ರೆಸ್ ಹಾಕೋಬಾರ್ದು, ಹೇಗ್ ಕೂದಲು ಬಿಡ್ಬೇಕು, ಹೇಗ್ ಕಟಿಂಗ್ ಮಾಡ್ಸ್ಕೋಬೇಕು ಅಂತ ನಿರ್ಧಾರ ಮಾಡ್ಬೇಕಾದವಳು ಹೆಂಡತಿ ಕಣೆ. ನನಗೆ ಯಾಕೋ ಡೌಟು, ನಿನ್ ಗಂಡ ಸ್ಪರ್ಧೆಗೋಸ್ಕರ ಅಲ್ಲ, ಯಾವ್ದೋ ಹುಡುಗಿನ ಇಂಪ್ರೆಸ್ ಮಾಡ್ಸಕ್ಕೋಸ್ಕರನೇ ಈ ತರ ಕೂದಲು ಬಿಟ್ಟಿದ್ದಾರೆ. ನಿಮ್ ಕೂದಲು ಎಷ್ಟು ಚಲೋ ಬೆಳೆದವ್ರಿ. ಯಾವ ಎಣ್ಣೆ ಹಚ್ತೀರಿ? ಸೀಮೆಣ್ಣೆ. ಹೌದಾ? ಹೂನಮ್ಮ, ಅದನ್ನ ಹಚ್ಕೊಂಡು ಹಂಗೆ ಬೆಂಕಿ ಕೊಡ್ಕೊಂಡ್ಬಿಡ್ಬೇಕು. ಜೋಕ್ ಮಾಡ್ಬೇಡ್ರಿ. ಶಿವನೇ, ಇದಕ್ಕೆ ಯಾವ್ದೇ ಎಣ್ಣೆ ಹಚ್ಚಿರೋ ಸೊಂಪಾಗಿ ಬೆಳೆಯುತ್ತೆ. ನನ್ನ ಕೂದಲನ್ನ ಹೊಗಳಿದ್ದು ನೀನ್ ಒಬ್ಳೆ ನೋಡು. ನೋಡ್ರಿ ಕರ್ಮವ್ರ, ಹುಡುಗಿಯರ್ ನಾವೆಲ್ಲ ಕೂದಲು ಉದ್ದು ಬೆಳಿಲಿ ಅಂತ ಎಷ್ಟು ಕಷ್ಟ ಪಡ್ತೀವಿ. ಬೆಳೆಯಂಗಿಲ್ಲ. ನಿಮಗ್ ನೋಡ್ರಿ ಎಷ್ಟು ಸೊಗಸಾಗಿ ಬೆಳೆದೈತಿ. ಇದನ್ನ ಯಾವ್ದೋ ಕಾರಣಕ್ಕೂ ಕತ್ತರಿಸ್ಬೇಡ್ರಿ. ಕೂದಲು ಬೆಳಿತಾನೆ ಇರ್ಲಿ ಅಂತನಾ? ಬೆಳಿಲಿ ಬಿಡ್ರಿ. ಎಲ್ಲಿ ತನಕ? ನನ್ನ ನಾದಸ್ವರ ಸಿಗುತ್ತೆ, ನಾನು ಬೆಳಿಲಿ ಅಂತ. ಶಿವನಿ, ನಾನ್ ಆತರ ಚಾಲೆಂಜ್ ಮಾಡಲ್ಲಮ್ಮ. ಆಮೇಲೆ ನನ್ನ ಕೂದಲು ಸೊಂಪಾಗಿ ಬೆಳೆದು ಮಂಡಿ ಕಾಲ್ ದಾಟಿ ಪಾದ ಕೆಳಗ್ ಬಂದ್ಬಿಟ್ರೆ ನಡಿಬೇಕಾರೆ ಎಡು ಬಿದ್ದು ಎಡೂರಿಗೆ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತಮ್ಮ. ನೀವು ಉದ್ದ ಕೂದಲು ಬಿಟ್ರೆ ಚೆನ್ನಾಗೇ ಕಾಣಿಸ್ತದೆ. ಕೂದಲು ಕಟ್ ಮಾಡ್ಸಿದ್ರೆ ಹೀರೋ ತರ ಕಾಣಿಸ್ತೀರಾ ಅಂತ ವೈಶಾಲಿನೇ ಹೇಳ್ತಾ ಇದ್ಲು. ಅಮ್ಮ, ಮನುಷ್ಯಂಗೆ ಅಸೂಯೆ ಅನ್ನೋದು ಇರಬಾರ್ದು. ಅಲ್ಲ, ನಾನೇನಾದ್ರು ಆ ಪಿನ್ನು ವೈಯಕ್ತಿಕ ವಿಷಯಕ್ಕೆ ಹೋಗ್ತೀನ? ನನ್ನ ವೈಯಕ್ತಿಕ ವಿಷಯಕ್ಕೂ ಅವರು ಬರಬಾರ್ದು. ಏನ್ ವಿಷಯ ಸುಮ್ನೆನಮ್ಮ. ನನ್ನ ತಂಟೆ ಬಂದ್ರೆ ನಾನು ಸುಮ್ನೆ ಇರಲ್ಲ. ಅದು ನನ್ನ ಜುಟ್ಟಿನ ತಂಟೆ ಬಂದ್ರೆ ನಾನು ಸುಮ್ನೆ ಇರಲ್ಲ. ಅವ್ರ ಜುಟ್ಟನ್ನ ಕತ್ತರಿಸಿ 2 ಭಾಗ ಮಾಡಿ ಅದಕ್ಕೆ 2 ಗಂಟೆ ಸಿಕ್ಸಿ ತಾಂಡೋಗಿ ಹುಣಸೆ ಮರಕ್ಕೆ ನೇತಾಕ್ಬಿಡ್ತೀನಿ. ಅದು ಗಾಳಿಗೆ ಠಣ 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 ಅಂತ ಅಲ್ಲಾಡ್ಕೊಂಡಿರ್ಬೇಕು. ಕೇಳಿಸ್ಕೊಂಡೇನೆ ಪಾರು, ನಿನ್ ಗಂಡಂದ್ ಅತಿ ಆಯ್ತು ಕಣೆ. ನನಗ್ ಗೊತ್ತಾಯ್ತು ಕಣೆ, ಅವ್ರ ಆ ಹುಡುಗಿ ಜೊತೆ ಡ್ಯಾನ್ಸ್ ಮಾಡೋದಕ್ಕೋಸ್ಕರನೇ ಕೂದಲು ಬಿಟ್ಟಿರೋದು ಕಣೆ. ಹೇಗಾದ್ರೂ ಮಾಡಿ ಇವತ್ ರಾತ್ರಿನೇ ಅವ್ರ ಕೂದಲನ್ನ ಕಟ್ ಮಾಡ್ಬೇಕು. ಹತ್ತರಿಕೆ, ಅದು ತುತ್ತೇರಿ ಅಲ್ಲ ತುತ್ತೂರಿ ಅಂತ ಹೆಸರು ಹೇಳ್ಬೇಕು. ಯಾಕೆ ಹಂಗ ಓಡೊಂಟಿಯೋ? ನಾನು ಏನು ಮಾಡಂಗಿಲ್ಲ. ಹೆದ್ರಲ್ಲ. ನಾನು ನಿನಗೆ ಹೆದ್ರಲ್ಲ, ಆದ್ರೆ ನಿಂಗೇನೋ ಒಂದು ಕೊಡ್ಬೇಕು. ಹತ್ರ ಬಾರೋ. ಮಾತ್ರ ಬೇಡ ಮಾರೈತಿ, ನಿನ್ ಕಾಲಿ ಬೀಳ್ತೀನಿ. ಮಂಜ, ಇವ್ರ ಮಾತೇನ್ರ ಕಟ್ಕೊಂಡು ಪರಮವ್ರ ಜುಟ್ಟಿನ ಉಸಾಬರಿಗೆ ಹೋಗಂದ್ರೆ ನಾನು ನಿನ್ ಸುಮ್ನೆ ಬಿಡಂಗಿಲ್ಲ. ಶಿವಾನಿ, ನಿನ್ ಜಾಣಿ ಅಲ್ವಾ, ಮುದ್ದೆ ಅಲ್ವಾ. ನಾಳೆ ನಿನ್ಗೆ ಗೋಧಿ ಹುಗ್ಗಿ, ಮಿರ್ಚಿ ಬಜ್ಜಿ, ಗಿರ್ಮಿಟ್ ಮಾಡ್ಕೊಡ್ತೀನಿ. ನೀನ್ ಏನೇ ಕೊಡೋದಿದ್ರು ಮಂಜುಗ್ ನಾಳೆ ಕೊಡು. ಅರ್ಜೆಂಟ್ ಆಗಿ ಸ್ವಲ್ಪ ಮಾತಾಡ್ಬೇಕು. ಲೇ ಮಂಜ, ನಾಳೆ ಮತ್ತೆ ಬರ್ತೇನೆ. ಗಂಡ ಮಾರುತ್ತ ಯಾರ್ಯಾರ ಮನೆಗೆ ಹೋಗುತ್ತದೆ, ಇವಳು ಮನೆ ಬರಲ್ಲ. ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ, ಪರಮೇಶ್ವರ್ ಅವ್ರ ಕೂದಲು ಕಟ್ ಮಾಡೋದು. ಯಾರಾದ್ರೂ ನನ್ನ ಕೂದಲು ತಂಟೆಗೆ ಬಂದ್ರೆ ಅವ್ರ ಕೂದಲನ್ನ ಕತ್ತರಿಸಿ 2 ಭಾಗ ಮಾಡಿ ಹುಣಸೆನ್ ಮರಕ್ಕೆ 2 ಗಂಟೆ ನೇತಾಕಿ ಕಟ್ಟು ಬಿಡ್ತೀನಿ. ಗಾಳಿ ಬಂದಾಗ ಟಣ 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 ಅಂತ ಅಲ್ಲಾಡ್ತಿರ್ಬೇಕು. ಕೂದಲು ಯಾರು ಸೊತ್ತಲ್ಲ, ನನ್ನ ಸೊತ್ತು.
ಏನು ಏನು ಅಣ್ಣಯ್ಯ ನಂದೇನು ತಪ್ಪಿಲ್ಲ, ಅದಕ್ಕೆ ಮನೆ ಕತ್ತರಿ ಕೊಟ್ಟು ಕೂದಲು ಕತ್ತರಿಸೊಂದಿದ್ದು. ಸುತ್ತೂರಿ ಒಳಗೊಂದ್ ಕಪ್ಪೆಗೊಂದು ಹಾವು, ಹಾವಿಗೊಂದು ಹದ್ದಿರುತ್ತೆ ಕಣ. ಹಾಗೆ ನಿನಗೆ ಶಿವಾನಿ ಇದ್ದಾಳೆ. ಒಂದೇ ಒಂದು ಮೆಸೇಜ್ ಮಾಡಿದ್ರೆ ಬಂದ್ ಏನ್ ಮಾಡ್ತಾಳೆ ಗೊತ್ತಲ್ಲ? ಇಬ್ರು ಬಾಯಿಂದ ಬೆರಳು ತೆಗೀರಿ. ಏ ಪಾರು, ಇದು ನಮ್ಗೆ ಅವಮಾನದ ವಿಷಯ ಕಣೆ. ನಾವ್ ಒಂದ್ಸಲಿ ಕಣ್ಣು ಇಟ್ಮೇಲೆ ಮುಗೀತು. ಯಾವುದೇ ಕಾರಣಕ್ಕೂ ನಿನ್ ಗಂಡ ನಿನ್ಗಿಂತ ಉದ್ದ ಕೂದಲು ಬೆಳೆಸ್ಲೇಬಾರ್ದು. ನಾನ್ ನಿನ್ಗೊಂದ್ ಶಾಂಪು ತಂದ್ಕೊಟ್ಟಿದ್ನಲ್ಲ, ಅದನ್ನ ನಿನ್ ಗಂಡನ್ ಕೊಟ್ಟೆ. ಸ್ನಾನ ಮಾಡೋದಕ್ಕೆ ಹೋಗಿದ್ದಾರೆ. ವೈಶಾಲಿ ಮೇಡಮ್, ನೀವು ಕೊಟ್ಟು ಶಾಂಪು ಇಂದ ಕೂದಲು ಕಡಿಮೆ ಆದ್ರೆ ಓಕೆ, ಬೋಳಾಗ್ಬಿಟ್ರೆ ಮಂಜು, ನೀನ್ ನಮ್ ಜೊತೆನೆ ಇರ್ಬೇಕು, ಅವ್ರ ಹತ್ರ ಹೋಗ್ಬಾರ್ದು. ಪ್ರಾಮಿಸ್? ಅಣ್ಣಯ್ಯ ಸ್ನಾನ ಮಾಡ್ಕೊಂಡ್ ಬಂದ? ಇಲ್ಲ, ಊಟ ಮಾಡ್ಕೊಂಡ್ ಬಂದೆ. ಇಲ್ಲಮ್ಮ, ನಾನು ಕಾಶ್ಮೀರ ತೈಲ ಯೂಸ್ ಮಾಡ್ತೇನಿಲ್ಲ, ಅದರಿಂದಾಗಿ ಯಾವ ಪುಡಿ ಹಾಕಿದ್ರು ಏನು ಆಗಲ್ಲ. ಯಾವ ಪುಡಿ? ಅದೇಮ್ಮ, ಸೀಗೆಕಾಯಿ ಪುಡಿ. ಅದು ಸೀಗೆಕಾಯಿ ಪುಡಿ ಅಲ್ಲ, ಪ್ಲೇಟ್ ಪೌಡರ್. ಹೌದಾ? ಯಾವ್ದೋ ಒಂದು ಅದನ್ನ ಹಾಕೊಂಡ್ಮೇಲೆ ಏನೋ ಒಂಥರ ಬದಲಾವಣೆ ಆದಂಗ ಆಯ್ತಮ್ಮ. ಏನ್ ಬದಲಾವಣೆ ಆಗಿದೆ? ಒಂದ್ ನಿಮಿಷಪ್ಪ. ಕಲರ್ ಮಾತ್ರ ಚೇಂಜ್ ಆಗ್ಬಿಟ್ಟಿದೆ. ಪಾರು, ಯಾರ್ದೋ ಕಾಕಾ ದೃಷ್ಟಿ ನನ್ನ ತಲೆ ಮೇಲೆ ಬಿದ್ಬಿಟ್ಟಿದೆ. ಮೋಸ್ಟ್ಲಿ ನೀವು ಕೊಟ್ಟಲ್ಲ ಪುಡಿ, ಅದ್ರಲ್ಲೇನೋ ಮಿಕ್ಸ್ ಆಗಿದ್ಯಾ ಅಂತ. ಪ್ರಾಮಿಸ್ ಆಗಿ ನಾನು ಏನು ಮಿಕ್ಸ್ ಮಾಡಿಲ್ಲಪ್ಪ. ವೈಶಾಲಿ, ನೀನೇನಾದ್ರೂ ಮಿಕ್ಸ್ ಮಾಡ್ತೀಯಾ? ನಾನ್ ಹೇಗೆ ಮಿಕ್ಸ್ ಮಾಡ್ಲಿ? ನಿಮ್ಮನೇಲಿ ತಾನೇ ಶಾಂಪು ಡಬ್ಬ ಇರೋದು. ಇರ್ಲಿ ಬಿಡ. ಅಣ್ಣಯ್ಯ, ಅಪ್ಪಿ ತಪ್ಪಿನ ಹೆಸರು ಗತ್ತದ ಕಡೆ ಹೋಗ್ಬಿಟ್ಟಿಯಾ? ಯಾಕ? ಕೋಳಿ ಜ್ವರ ಬಂದು ಹೀಗಾಗಿದೆ ಅಂತ ಜೀವಂತ ಹೋಗುದು ಬಿಡ್ತಾರೆ. ನಡೀರಿ. ಬರ್ಮ ಅಂಕಲ್, ಬೇಗ ಬನ್ನಿ, ನೋಡಿ ಯಾರು ಬಂದಿದ್ದಾರೆ ಅಂತ. ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಜಯಂತಿ. ಓ, ಹಾಯ್, ನಮಸ್ಕಾರ. ಹಾಯ್. ಕೂತ್ಕೊಳ್ಳಿ. ಕೂತ್ಕೊಮ್ಮ. ಪರಮೇಶ್ವರ್ ಅವರೇ, ವಾಟ್ ಅ ಸರ್ಪ್ರೈಸ್. 2 ತಿಂಗಳು ನೀವು ಶೂಟಿಂಗ್ ಅಂತ ಹೋಗಿ ಬಂದಿದ್ದು ಅನುಕೂಲನೇ ಆಯ್ತು. ತುಂಬಾ ಚೆನ್ನಾಗಿ ಕೂದಲು ಬೆಳೆಸ್ಬಿಟ್ಟಿದ್ದೀರಿ. ನಿಮ್ ಈ ಕೂದಲನ್ನ ಸೌರ್ಬೇಕು ಅನ್ನಿಸ್ತಾ ಇದೆ. ಅಯ್ಯಯ್ಯೋ, ಯಾರ್ಯಾರೋ ಸೌರ್ತಾರೆ, ನಿಮಗಿಲ್ಲ ಅಂತೀನ, ಸೌರ್ಕೊಳ್ಳಿ. ಯಾವ ಶಾಂಪು ಹಾಕೋದು ನೀವು? ಅಯ್ಯೋ, ನನ್ನ ಹೆಂಡತಿ ಯಾವ್ದೋ ಒಂದು ಕಾಕ ಪುಡಿನ ಮಿಕ್ಸ್ ಮಾಡ್ಕೊಟ್ಟು ಶಾಂಪು ಅಂತ ಕೊಟ್ಲು. ನಾನು ಬಾತ್ರೂಮ್ಗೆ ಹೋಗಿ ಹಾಕೊಂಡು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಅಂತ ಹಾಕೊಂಡು ಸ್ನಾನ ಮಾಡ್ಬಿಟ್ಟೆ. ನೋಡಿದ್ರೆ ಕೂದಲಿನ ಬಣ್ಣನೇ ಬದಲಾಗ್ಬಿಟ್ಟಿದೆ. ವೆರಿ ನೈಸ್. ತುಂಬಾ ಚೆನ್ನಾಗಿದೆ ಬಣ್ಣ. ಜಾಸ್ತಿ ಆಗ್ಬಿಡಿ, ಬಣ್ಣ ಬಯಲಾಗುತ್ತೆ. ಪರಮೇಶ್ವರ್ ಅವರೇ, ಇದೇ ಖುಷಿಗೆ ಇವತ್ ಸಂಜೆ ನಮ್ಮ ಮನೇಲಿ ಒಂದು ಪಾರ್ಟಿ ಇದೆ. ಸೊ ನೀವ್ ಅದನ್ನ ಬರ್ಲೇಬೇಕು. ಸೂಪರ್. ಏನ್ ಯಾವತ್ತು ಇಲ್ದಿರ ಆಫರ್? ಪರಮೇಶ್ವರ್ ಅವರೇ, ನಿಮ್ಮ ಹೇರ್ ಸ್ಟೈಲು, ಹೇರ್ ಕಲರು ಇದನ್ನೆಲ್ಲ ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಹಾಗಾಗಿ ನೀವಿವತ್ತು ನಮ್ಮ ಪಾರ್ಟಿಗೆ ಬರ್ಲೇಬೇಕು. ಈಗ್ಲೇ ಕರೀತಾ ಇದ್ದೀನಿ, ಮಿಸ್ ಮಾಡಬಾರ್ದು. ಏನ್ ಮಾಡ್ಬಾರ್ದು? ಮಿಸ್. ಓಕೆ ಓಕೆ, ಮಾಡಲ್ಲ ಮೇಡಮ್, ಖಂಡಿತವಾಗ್ಲೂ ಬರ್ತೀನಿ. ಅದೇ ಫಾರ್ಮಾಲಿಟೀಸ್ಗೋಸ್ಕರ ಅವ್ರನ್ನ ಒಂದು ಮಾತು ಕರೀನಿ. ವೈ ನಾಟ್? ಮೇಡಮ್, ಇವತ್ತು ನಮ್ಮ ಮನೇಲಿ ಫಂಕ್ಷನ್ ಇದೆ. ನಾನು ಬರ್ತೀನಿ. ಬೇಡ, ನಾನು ತುಂಬಾ ಕಡಿಮೆ ಜನನ ಇನ್ವೈಟ್ ಮಾಡಿರೋದು. ನನಗೆ ತುಂಬಾ ಇಷ್ಟ ಆಗೋರ್ನ, ತುಂಬಾ ಒಳ್ಳೆಯವ್ರನ್ನ ಮಾತ್ರ. ನಾನು ತುಂಬಾ ಒಳ್ಳೆಯವಳು. ಆದ್ರೆ ನಂಗೆ ಇಷ್ಟ ಆಗ್ಲಿಲ್ವೇ? ಪರಮವ್ರ, ಜಯಂತಿ ಅವರು ನಿಮ್ಗೆ ಗಿಫ್ಟ್ ಕೊಟ್ಟು ಕಳ್ಸ್ಯಾರ, ತಗೋರಿ. ಜಯಂತಿ ಗಿಫ್ಟ್ ಕೊಡ್ಕೊಳ್ಸಿದಾರ? ಯಾಕಂತೆ? ನೀವ್ ಅವತ್ತು ಅವ್ರ ಮನೆಗ್ ಪಾರ್ಟಿಗೆ ಹೋಗಿದ್ರಂತಲ್ಲ, ನಿಮ್ ಹೇರ್ ಸ್ಟೈಲ್ ಅವ್ರಿಗೆ ಬಹಳ ಸೇರ್ಬಿಟ್ಟದಂತ. ಪಾರ್ಟಿಗೆ ಬಂದಿದ್ ಮಂದಿ ಎಲ್ಲ ನಿಮ್ ಬಗ್ಗೆ ಅಂತ ಅದ್ಭುತ ನಟ, ಏನ್ ಮಸ್ತ್ ಹೇರ್ ಸ್ಟೈಲ್ ಅಂತ ಹೇಳಿ ಬಾಯ್ ತುಂಬಾ ಹೋಗ್ಲಿದ್ರಂತ್ರಿ. ಅದಕ್ ಖುಷಿ ಗಿಫ್ಟ್ ಕೊಟ್ಟು ಕಳ್ಸ್ಯಾರ. ಓ ಬಿಡಮ್ಮಂಗಾರ. ಬಾರೋ ಆಮೇಲೆ ನೋಡಮೇಲೆ ಜಯಂತಿ ಸ್ವೀಟ್ ಕೊಟ್ಟು ಕಳ್ಸಿದಾಳೆ. ಕಾಲಿ ಹೂಕೊಂಡೋಗ್ ನಿನ್ ದುಃಖ ಹೇಳ್ಕೊಂಡು ಏನೇ ಪ್ರಯೋಜನ? ನಿನ್ನ ಪ್ರಾಣ ಮಿತ್ರೆ ನಾನಿಲ್ಲಿದ್ದೀನಿ ಕಣೆ. ಇಲ್ಲ ಏನಿದು? ಅಕ್ಕಿ ಪಿಕ್ಕಿ ಚಿಕ್ಕನ ಸಿಕ್ಕಿದ ಕಣೆ. ಈ ಪೌಡ್ರನ್ನ ನಿನ್ ಗಂಡನ್ ತಲೆಗೆ ಹಾಕ್ಬಿಡು, ಉದ್ದ ಇರೋ ಕೂದಲೆಲ್ಲ ಗಿಡ್ಡಾಗ್ಬಿಡುತ್ತೆ. ನೀರ್ಗಳಿಗೆಲ್ಲ ಇದನ್ನೇ ಅಂತ ಕಡೆ ಕೊಡೋದು. ಇದನ್ನ ಹಾಕು, ಮುಂದೇನಾಗುತ್ತೆ ಅಂತ ನೀನೇ ನೋಡು. ಓ ವೈಶಾಲಿ ಅವರು ನಮಸ್ಕಾರ. ಏನೋ ಹೊಸ ಪ್ರಯೋಗ ತಂದಿದ್ದೀರಂತೆ? ನಾನ್ಯಾಕ್ರು ನಿಮ್ ಮೇಲೆ ಪ್ರಯೋಗ
ಯೋಗ ಮಾಡ್ಲಿ? ಹೇಳಕ್ಕಾಗಲ್ಲ, ನಮ್ಮ ಈ ಕೇಶರಾಶಿಯನ್ನು ನೋಡಿ ಕೆಲವರಿಗೆ ಹೊಟ್ಟೆ ಕಿಚ್ಚಾಗುತ್ತೆ, ಹಾಗಾಗಿ ಹೊಸ ಹೊಸ ಪ್ರಯೋಗನ ಮಾಡ್ತಾ ಇರ್ತಾರೆ. ಆತರ ಏನೂ ಇಲ್ಲ ರೀ, ನಾನೇನೋ ಕೇಳ್ಬೇಕಿತ್ತು, ಅದಕ್ಕೆ ಕರ್ಸಿದ್ದೆ. ಏನ್ ಕೇಳ್ಬೇಕಿತ್ತು? ಅದು ಬೇರೆ ವಿಷಯ. ಬೇರೆ ವಿಷಯ ಅಂದ್ರೆ ಏನು? ಅಯ್ಯ, ಚಿರೋಟಿ ರೇವನ್ ಚಿತ್ರಾನ್ನ ಮಾಡೋದು. ಚಿರೋಟಿ ಲೆವೆಲ್ ಚಿತ್ರಾನ್ನ? ಓಹೋ, ಯಾವ ರೀತಿ ಮಾಡೋದು? ಅದು ನೋಡಿ, ಚಿರೋಟಿ ರವೆ ತಗೊಳ್ಳೋದು, ಚಿತ್ರಾನ್ನ ತಗೊಳ್ಳೋದು, ಎರಡನ್ನೂ ಮಿಕ್ಸ್ ಮಾಡ್ಬಿಡೋದು, ಅದೇ ಚಿರೋಟಿ ರವೆ ಚಿತ್ರಾನ್ನ. ತಿಂದವ್ರ ಜೀವನನು ಚಿತ್ರಾನ್ನ ಬಿಡಿ. ಬಾರೋ, ನೀನ್ ಕೊಟ್ಟಿದ್ದಿಲ್ಲ ಪುಡಿ, ಅದನ್ನ ಹಾಕೊಂಡು ಸ್ನಾನ ಮಾಡ್ಕೊಂಡ್ ಬರ್ತೀನಮ್ಮ. ಯಪ್ಪ ಅಣ್ಣಯ್ಯ ಬಾತ್ರೂಮ್ಗೆ ಹೋದ. ವೈಶಾಲಿ, ನನ್ ಪತಿ ಪರಮೇಶ್ವರ ಸ್ನಾನ ಮಾಡ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ನೀಗ್ರು ಆಗಿರ್ತಾರಲ್ವಾ? ನೀಗ್ರು ಆಗಿದ್ರೆ ಪರವಾಗಿಲ್ಲ, ನಿಗರ್ಕೊಂಡ್ಬಿಟ್ಟಿದ್ರೆ ಕಷ್ಟ. ಇದೇನಿದು ತೀರ್ಥಹಳ್ಳಿ ಹೊರ ಕಟ್ಟ ಹಗ್ಗ ಇದ್ದಂಗಿದೆ. ಕಲರ್ ಕಲರ್ ಕೂಸು ಹೋಗಿ ಬ್ಲಾಕ್ ಶಾವ್ಗೆ ಆಗ್ಬಿಟ್ಟಿದೆ. ಊನಮ್ಮ, ಇದಕ್ಕೆ ಕಾಯಲ್ ಮಾಡ್ಬಿಡು, ಜೊತೆಗೆ ನಿಂತ್ಕೊಂಡು ತಿನ್ಬಿಡೋಣ. ಯಾವ್ದೋ ಪುಡಿ ಕೊಟ್ಟು ಅದನ್ನ ಹಾಕೋದಾಗಲ್ಲ ಹೀಗೆ ಆಗ್ತಾ ಇರೋದು. ವಾವ್, ಈ ಹೇರ್ ಸ್ಟೈಲ್ ಮಸ್ತ್ ಐತ್ರಿ. ಜಯಂತಿ ಅವರು ನಿಮ್ಮನ್ನ ಕರ್ಕೊಂಡ್ ಮಾತು ಹೇಳ್ಕಳ್ತಾರ. ಅವ್ರೇನ್ರಿ ಈ ಹೇರ್ ಸ್ಟೈಲ್ ನೋಡಿದ್ರ ಬಾಳ್ ಖುಷಿ ಆಗ್ತಾರ. ಬರ್ರಿ ಹೋಗೋಣ. ಶಿವಾನಿ, ಅವಳು ಕರೆದಷ್ಟ ನನ್ ಪತಿ ಪರಮೇಶ್ವರ ಯಾಕೆ ಬರ್ಬೇಕು? ನೋಡ್ರಿ, ಅವ್ರು ಕರ್ಕೊಂಡ್ ಮಾತು ಹೇಳ್ಕಳ್ತಾರ, ನಾನ್ ಕರ್ಯಾಕ್ ಬಂದಿನಿ. ಪರಮ ಅವ್ರ, ಈಗ ನೀವು ಬರ್ತೀರೋ ಇಲ್ಲೋ? ಜಯಂತಿ ಕರೆದ ಮೇಲೆ ಬರಲ್ಲ ಅಂತ ಹೇಳ್ತೀನ. ನಡಿಯಮ್ಮ ಹೋಗೋಣ. ಸಂತೋಷ. ಆಹಾ, ಓಹೋ. ಅಚ್ಚಮ್ಮ, ಇವ್ರು ಹೋಗ್ತಾರ ಸ್ಪೀಡ್ ನೋಡಿದ್ರೆ ಎಡಕಲ್ ಗುಡ್ಡದ ಮೇಲೆ ಜಯಂತಿ ಜೊತೆ ಸೆಟ್ಲ್ ಆಗಂಗಿದ್ದಾರೆ. ವೈಶಾಲಿ, ನನ್ ಪತಿ ಪರಮೇಶ್ವರ ಜಯಂತಿ ನೋಡಕ್ ಹೋದವ್ರು ಇಷ್ಟೊತ್ತಾದ್ರೂ ಬಂದಿಲ್ಲ. ಪರಮೇಶ್ವರ್ ಅವ್ರೆ, ದಿನಕ್ಕೊಂದೊಂದು ಈ ರೀತಿ ಹೇರ್ ಸ್ಟೈಲ್ ಚೇಂಜ್ ಆಗ್ತಿದೆಯಲ್ಲ, ಏನಿದ್ರು ಗುಟ್ಟು? ಬಿಟ್ಟು ಜುಟ್ಟು. ಈ ಕೂದಲು ಒಂಥರ ಅನಾಥ ಮಕ್ಕಳಿದ್ದಾಗ. ಇದು ನಂದೇ ಸ್ವಂತ ಆದ್ರೂ ಇದನ್ನ ಪಾಲನೆ ಪೋಷಣೆಯ ಜವಾಬ್ದಾರಿ ಹೊತ್ತಿರೋರು ಟಿನ್ನು ಅಂಡ್ ಪಿನ್ನು. ವೈಶಾಲಿ ಅವ್ರೆ, ಈ ರೀತಿ ಆಗಾಗ ಹೇರ್ ಸ್ಟೈಲ್ ಚೇಂಜ್ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಮೆಣಸಿನ್ಕಾಯಿ ಪುಡಿ ಹಾಕೊಂಡು ಸ್ನಾನ ಮಾಡ್ಬೇಕು. ನನ್ಗೇನ್ರಿ ಗೊತ್ತು? ಇದ್ರ ಬಗ್ಗೆ ಚೆನ್ನಾಗಿ ನನ್ನ ಪತ್ನಿಗೆ ಗೊತ್ತು, ಕೇಳಿ. ನಿಜ ನನ್ಗೇನೂ ಗೊತ್ತಿಲ್ಲ. ಬಾತ್ರೂಮಿಗೆ ಹೋದ್ರು, ಬಾಗ್ಲು ಹಾಕೊಂಡ್ರು, ಸ್ನಾನ ಮಾಡಿದ್ರು, ಹೊರಗಡೆ ಬಂದ್ರು ಕೂದಲು ರೀತಿ ಚೇಂಜ್ ಆಗ್ಬಿಟ್ಟಿದೆ. ಪರಮೇಶ್ವರ್ ಅವ್ರೆ, ಹಾ. ನಂದೊಂದು ಆಸೆ ಇದೆ, ನೆರವೇರಿಸ್ತೀರಾ? ಅಯ್ಯೋ, ಏನ್ ಹೇಳಿ. ನಾನು ತುಂಬಾ ವರ್ಷಗಳಿಂದ ಈ ಸಿನಿಮಾ ಸ್ಟಾರ್ನೋ ಅಥವಾ ಟಿವಿ ಸೀರಿಯಲ್ ಹೀರೋನೋ ಮದುವೆ ಆಗ್ಬೇಕು ಅಂತಿದ್ದೆ. ನನ್ನ ಹತ್ರ ಆಸ್ತಿ, ಅಂತಸ್ತು, ಆಳು ಕಾಳು ಏನ್ ಬೇಕೆಲ್ಲ ಇದೆ. ಆದ್ರೆ ಮನ್ಸಿಗೆ ನೆಮ್ಮದಿನೇ ಇಲ್ಲ. ಅದು ಈ ತರ ಹೇರ್ ಸ್ಟೈಲ್ ಇರೋ ಹುಡುಗನ್ನ ನಾನು ಹುಡುಕ್ತಾ ಇದ್ದೆ. ನಿಮ್ ಹೇರ್ ಸ್ಟೈಲ್ಗೆ ಟೋಟಲಿ ನಾನು ಮಾರ್ಕ್ ಹೋಗ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ನಿಮ್ ಹೆಂಡತಿಗೆ ನಾನೊಂದು ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದೆ. ಬ್ಲಾಂಕ್ ಚೆಕ್. ಅಫ್ಕೋರ್ಸ್, ಅದ್ರಲ್ಲಿ ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ. ಆದ್ರೆ ನಿಮ್ ಗಂಡನ್ ಮಾತ್ರ ನನಗ್ ಬಿಟ್ಕೊಟ್ಬಿಡಿ, ನಾನು ಅವ್ರನ್ನ ಮದ್ವೆ ಆಗ್ತೀನಿ. ವೈಶಾಲಿ, ಎಲ್ಲ ನಿನ್ನಿಂದನೇ ಆಗಿದ್ದು. ನಾನೇನೇ ಮಾಡ್ದೆ? ಮತ್ತಿನ್ನೇನೆ, ನನ್ ಪತಿ ಪರಮೇಶ್ವರನ್ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ದೆ. ಈಗ ಆ ಹೇರ್ ಸ್ಟೈಲ್ ನ ಅವಳು ಇಷ್ಟಪಟ್ಟು ನನ್ ಪತಿ ಪರಮೇಶ್ವರನ್ನ ಹೊಡ್ಕೊಂಡು ಹೋಗ್ತಾ ಇದ್ದಾಳೆ ನೋಡು. ಜಯಂತಿ ಅವರೇ, ನಾನು ಈ ಮನೇಲಿದ್ರೆ ನನ್ನ ಜೀವನ ತುಂಬಾ ಕಷ್ಟ ಆಗ್ಬಿಡುತ್ತೆ. ಇಲ್ಲಿದ್ರೆ ಡೇಂಜರು, ಬನ್ನಿ ಹೋಗೋಣ. ನೀವ್ ಬಿಡ್ರಿ, ಇನ್ಮೇಲೆ ಇವ್ರೇ ನನ್ನ ಈಶ್ವರ ಆಗ್ತಾರೆ. ನನ್ ಪತಿ ಪರಮೇಶ್ವರ. ಪಾರು, ನಾನಿಲ್ಲಿದ್ರೆ ನನ್ನ ತಲೆ ಮೇಲೆ ಬೇಜಾನ್ ಜನಕ್ಕೆ ಕಣ್ಣಿದೆ. ನೀನು ಈ ಪಿನ್ ಮಾತು ಕೇಳ್ಕೊಂಡು ನನ್ನ ತಲೆಗೆ ಏನೇನೋ ಹಚ್ಚಕ್ ಕೊಡ್ತೀಯಾ, ಹಾಗಾಗಿ ನನ್ನ ತಲೆ ಕೂದೆಲ್ಲ ಉದುರೋಗಿ ನನ್ನ ಜೀವನ ಸರ್ವನಾಶ ಆಗೋಗುತ್ತೆ. ಇಲ್ಲಿ ನನಗೆ ನೆಮ್ಮದಿ ಇಲ್ಲ. ನಾನು ಜಯಂತಿ ಜೊತೆ ಹೋಗ್ತೀನಿ. ಸಾರಿ ಕಣೆ ಪಾರು. ಇವಾಗ ಸಾರಿ ಕೇಳಿ ಏನೋ ಪ್ರಯೋಜನ? ನನ್ ಪತಿ ಪರಮೇಶ್ವರನ್ನ ನನ್ನಿಂದ ದೂರ ಮಾಡ್ಬೇಕು ಅಂತ ಐಡಿಯಾ ಮಾಡಿದ್ದು ನೀನೆ. ಪಾರು, ಅಲ್ಲಮ್ಮ, ಈ ವೈಶಾಲಿ ಅವ್ರಿಗೆ ನನ್ನ ಈ ಕೂದಲ ಮೇಲೆ ಯಾಕೆ ಇಷ್ಟೊಂದು ಸಿಟ್ಟು? ಅವಳ ಕೂದಲಿಗಿಂತ ನಿಮ್ ಕೂದಲು ಉದ್ದ ಬೆಳೆದ್ಬಿಡುತ್ತೆ ಅಂತ ಹೊಟ್ಟೆ ಕಿಚ್ಚಿಗೆ ಹಂಗ್ ಮಾಡಿದಾಳೆ. ಪಿನ್ನು, ಇಷ್ಟಕ್ಕೆಲ್ಲ ನೀವು ಇಷ್ಟು ಫಿಟ್ಟಿಂಗ್ ಇಡಬಾರ್ದಾಗಿತ್ತು. ಬನ್ರಿ ಪರಮೇಶ್ವರ್, ನಾವು ಹೋಗೋಣ. ಒಂದ್ ನಿಮಿಷ. ಜಯಂತಿ ಅವರೇ, ನಿಮ್ಗೇನ್ ಇಷ್ಟ? ನಿಮ್ಮ ಹೇರ್ ಸ್ಟೈಲ್ ಇಷ್ಟ. ಪಾರು, ನಿನ್ಗೇನ್ ಇಷ್ಟ? ನನಗ್ ನೀವೇ ಇಷ್ಟ. ಹಾಗಾದ್ರೆ ನೀನು ನನ್ನನ್ನು ತಗೋ, ನೀವು ಈ ಹೇರ್ನ ತಗೊಳ್ಳಿ.